ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಶರಣ್. ಫ್ರೆಂಡ್ಸ್, ಭಾಳಷ್ಟು ಹೊಸ ಯೂಟ್ಯೂಬರ್ಸ್ ಈ ಒಂದು ಸೆಟ್ಟಿಂಗ್ಸ್ನ ಮಾಡ್ಕೊಂಡಿರಲ್ಲ. ಅದಕ್ಕಾಗಿ ಆ ಚಾನಲಲ್ಲಿ ಪ್ರಾಬ್ಲಮ್ ಆಗುತ್ತೆ ಅಥವಾ ಚಾನಲ್ ಗ್ರೋ ಆಗೋದಿಲ್ಲ ಫ್ರೆಂಡ್ಸ್. ಅದಕ್ಕೋಸ್ಕರ ಏನೇನು ಸೆಟ್ಟಿಂಗ್ಸ್ ಮಾಡಬೇಕು ಅಂತೇಳಿ ನಿಮಗೆ ತಿಳಿಸ್ಕೊಡ್ತೀನಿ. 95% ಜನ ಈ ಒಂದು ಸೆಟ್ಟಿಂಗ್ಸ್ನ ಮಾಡ್ಕೊಂಡಿರಲ್ಲ. ಅದಕ್ಕೋಸ್ಕರ ಅವ್ರ ಚಾನಲ್ ಗ್ರೋ ಆಗ್ತಾನೆ ಇರೋದಿಲ್ಲ ಅಥವಾ ಏನಾದರೂ ಪ್ರಾಬ್ಲಮ್ ಆಗ್ತಾನೆ ಇರುತ್ತೆ ಫ್ರೆಂಡ್ಸ್. ಈಗ ಈ ಒಂದು ಚಾನಲ್ನ ಓಪನ್ ಮಾಡಿದ್ದೀನಿ. ನಿಮ್ಗೆ ಗೊತ್ತಿರುತ್ತೆ, ಇಲ್ಲಿವರೆಗೂ ನೀವು ಓಪನ್ ಮಾಡ್ಬೋದು. ನಿಮ್ಮ ಚಾನಲ್ನ ಡ್ಯಾಶ್ ಬೋರ್ಡ್ವರೆಗೂ ಓಪನ್ ಮಾಡ್ಬೋದು. ಕೆಳಗಡೆ ಇಲ್ಲಿ ನೋಡ್ತಾ ಇದ್ರೆ ಕಸ್ಟಮೈಸೇಷನ್ ಅಂತಿದೆ, ಲಾಸ್ಟ್ ಸೆಕೆಂಡ್ ಅದನ್ನು ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದರೆ ಈ ರೀತಿ ಬರುತ್ತೆ, ಈ ರೀತಿ ಓಪನ್ ಆಗುತ್ತೆ. ಇದರಲ್ಲಿ ಸ್ವಲ್ಪ ವೀಡಿಯೋಸ್ನ ಆ್ಯಡ್ ಮಾಡಬೇಕಾಗುತ್ತೆ. ಇಲ್ಲಿ ನೋಡ್ತಾ ಇದ್ರೆ ಚಾನಲ್ ಟ್ರೈಲರ್ ಫಾರ್ ಪೀಪಲ್ ಹೂ ಹ್ಯಾವ್ ನಾಟ್ ಸಬ್ಸ್ಕ್ರೈಬ್ಡ್. ಈ ಒಂದು ಟ್ರೈಲರ್ ಇರುತ್ತೆ. ಈ ಟ್ರೈಲರ್ ನೀವು ಒಂದು ವಿಡಿಯೋನ ನೀವು ಶೂಟ್ ಮಾಡಿ ಅಪ್ಲೋಡ್ ಮಾಡಬೇಕಾಗುತ್ತೆ. ನಿಮ್ಮ ಚಾನಲ್ ಯಾವ ಕ್ಯಾಟಗರಿನಲ್ಲಿದೆ, ನಿಮ್ಮ ಚಾನಲ್ಗೆ ವಿಸಿಟ್ ಮಾಡಿದರೆ, ಸಬ್ಸ್ಕ್ರೈಬ್ ಮಾಡಿದರೆ ಏನೆಲ್ಲ ಅವ್ರಿಗೆ ಸಿಗುತ್ತೆ. ಫಾರ್ ಎಕ್ಸಾಂಪಲ್, ಈಗ ನಂದು ಟೆಕ್ ಚಾನಲ್ ಇದೆ ಅಂದ್ಕೊಳ್ಳಿ. ಟೆಕ್ ಚಾನಲ್ನಲ್ಲಿ ಇದು ಏನು ಹೇಳ್ತಾ ಇದೆ ಅಂತಂದರೆ, ಈ ಟ್ರೈಲರ್ನ ಅವ್ರು ನೋಡಿದರೆ ನಮ್ಮ ಚಾನಲ್ನಲ್ಲಿ ಏನೇನು ಸಿಗುತ್ತೆ ಅಂತೇಳಿ ಅವ್ರಿಗೆ ಹೇಳಬೇಕು. ಈಗ ನನ್ನ ಟೆಕ್ ಚಾನಲ್ ಇದೆ, ನಾನು ಹೌ ಟು ವೀಡಿಯೋಸ್ ಅಪ್ಲೋಡ್ ಮಾಡ್ತೀನಿ ಮತ್ತು ಯೂಟ್ಯೂಬ್ ರಿಲೇಟೆಡ್ ವೀಡಿಯೋಸ್ನ ಅಪ್ಲೋಡ್ ಮಾಡ್ತೀನಿ. ಅದ್ರ ಬಗ್ಗೆ ಒಂದು ವೀಡಿಯೋ 1 ನಿಮಿಷ, 1.5 ನಿಮಿಷ, ಎಷ್ಟೇ ನಿಮಿಷ ಆಗಲಿ, 2 ನಿಮಿಷ, ನಿಮ್ಗೆ ಎಷ್ಟೊತ್ತು ಹೇಳೋಕ್ಕಾಗುತ್ತೆ ನಿಮ್ಮ ಚಾನಲ್ ಬಗ್ಗೆ ಅಷ್ಟೊತ್ತು ಹೇಳಿ ಒಂದು ವೀಡಿಯೋನ ಮಾಡಬೇಕು. ನನ್ನ ಚಾನಲಲ್ಲಿ ನಾನು ಯೂಟ್ಯೂಬ್ ಬಗ್ಗೆ ವೀಡಿಯೋಸ್ ಮಾಡ್ತೀನಿ, ಯೂಟ್ಯೂಬ್ ಟಿಪ್ಸ್ ಮತ್ತು ಟೆಕ್ಸ್ನ ಹೇಳ್ತೀನಿ. ಮತ್ತು ಏನಾದರೂ ನಿಮಗೆ ಪ್ರಾಬ್ಲಮ್ ಬಂದರೆ, ನಮ್ಮ ಸಬ್ಸ್ಕ್ರೈಬರ್ಸ್ ಆಗಲಿ, ಬೇರೆ ಚಿಕ್ಕ ಯೂಟ್ಯೂಬರ್ಸ್ಗಾಗಲಿ, ಯಾವುದೇ ಯೂಟ್ಯೂಬರ್ಸ್ಗಾಗಲಿ ಪ್ರಾಬ್ಲಮ್ ಬಂದರೆ ಅವ್ರಿಗೆ ನಾನು ಆ ಪ್ರಾಬ್ಲಮ್ನ ಸಾಲ್ವ್ ಮಾಡಿ ಕೊಡ್ತೀನಿ. ಎಲ್ಲನೂ ಆ ವಿಡಿಯೋದಲ್ಲಿ ಹೇಳಿ ಆ ವಿಡಿಯೋನ ಇಲ್ಲಿ ಆ್ಯಡ್ ಮಾಡಬೇಕು. ಇಲ್ಲಿ ನೋಡ್ತಿದ್ರೆ ಚಾನಲ್ ಟ್ರೈಲರ್, ಇದನ್ನು ನೀವು ಇಲ್ಲಿ ಆ್ಯಡ್ ಮಾಡಿದರೆ ಏನಾಗುತ್ತೆ, ಹೋಮ್ ಪೇಜ್ನಲ್ಲಿ, ಚಾನಲ್ ಹೋಮ್ ಪೇಜ್ನಲ್ಲಿ ಇದಿರುತ್ತೆ. ಯಾರಾದರೂ ಹೊಸ ಸಬ್ಸ್ಕ್ರೈಬರ್ಸ್, ಹೊಸ ವ್ಯೂವರ್ಸ್ ಇರ್ತಾರಲ್ಲ, ಅವರು ನಿಮ್ಮ ಚಾನಲ್ನ ವಿಸಿಟ್ ಮಾಡಿದರೆ ಆವಾಗ ಈ ಒಂದು ಚಾನಲ್ ಟ್ರೈಲರ್ ಅಲ್ಲಿ ಕಾಣಿಸುತ್ತೆ. ಅದನ್ನು ಕ್ಲಿಕ್ ಮಾಡಿ ನೋಡಿದರೆ ಅವ್ರಿಗೆ ಈ ಚಾನಲ್ನಲ್ಲಿ ಎಂಥ ಕಂಟೆಂಟ್ ಇದೆ, ಆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದರೆ ಎಂಥ ಕಂಟೆಂಟ್ ನನಗೆ ಸಿಗ್ಬೋದು, ಹೆಲ್ಪ್ಫುಲ್ ಆಗುತ್ತಾ ಇಲ್ವಾ ಅಂತೇಳಿ ಅವ್ರಿಗೆ ಗೊತ್ತಾಗುತ್ತೆ. ಆವಾಗ ಆ ಒಂದು ಟ್ರೈಲರ್ ಅವ್ರಿಗೆ ಇಷ್ಟ ಆಯಿತು ಅಂತಂದರೆ ನಿಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ತಾರೆ. ಇದರಿಂದ ಸಬ್ಸ್ಕ್ರೈಬರ್ಸ್ ಕೂಡ ಇನ್ಕ್ರೀಸ್ ಮಾಡ್ಕೋಬೋದು. ಸಬ್ಸ್ಕ್ರೈಬರ್ಸ್ ಆದಮೇಲೆ ಡೈಲಿ ವೀಡಿಯೋಸ್ನ ನೋಡ್ತಾ ಇರ್ತಾರೆ, ವ್ಯೂಸ್ ಇನ್ಕ್ರೀಸ್ ಆಗುತ್ತೆ, ವಾಚ್ ಟೈಮ್ ಇನ್ಕ್ರೀಸ್ ಆಗುತ್ತೆ. ಒಂದು ವೇಳೆ ನಿಮ್ಮ ಚಾನಲ್ ಮಾನಿಟೈಸ್ ಆಗಿತ್ತು ಅಂತಂದರೆ ಅವಾಗ ಅರ್ನಿಂಗ್ಸ್ ಕೂಡ ಇನ್ಕ್ರೀಸ್ ಆಗುತ್ತೆ. ಇದು ನೆಕ್ಸ್ಟ್ ಫೀಚರ್ಡ್ ವಿಡಿಯೋ ಫಾರ್ ರಿಟರ್ನಿಂಗ್ ಸಬ್ಸ್ಕ್ರೈಬರ್ಸ್ ಅಂತಿದೆ. ಈ ವಿಡಿಯೋನ ನೀವು ಇದರಲ್ಲಿ ಕೂಡ ಒಂದು ವಿಡಿಯೋನ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಒಳ್ಳೆ ಕಂಟೆಂಟ್ ಇರುತ್ತಲ್ಲ ಅಂಥ ವಿಡಿಯೋನ ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಜಾಸ್ತಿ ವ್ಯೂಸ್ ಬರ್ತಾ ಇರುತ್ತೆ, ಜಾಸ್ತಿ ಸಬ್ಸ್ಕ್ರೈಬರ್ಸ್ ಬರ್ತಾ ಇರುತ್ತೆ, ಅಂಥ ವಿಡಿಯೋನ ಇಲ್ಲಿ ಆ್ಯಡ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಈ ಸೆಟ್ಟಿಂಗ್ಸ್ನ ನೀವು ಮಾಡ್ಕೋಬೇಕಾಗುತ್ತೆ. ನೆಕ್ಸ್ಟ್ ಇಲ್ಲಿ ನೋಡ್ತಾ ಇದ್ರೆ ಇಲ್ಲಿ ಫೀಚರ್ಡ್ ಸೆಕ್ಷನ್ಸ್ ಅಂತಿದೆ. ಇಲ್ಲಿ ಬೇರೆ ಸೆಕ್ಷನ್ನ ಆ್ಯಡ್ ಮಾಡಿಕೊಂಡು ನೀವು ಚಾನಲ್ಸ್ ಆಗಲಿ ಬೇರೆ ಏನಾದರೂ ನೀವು ಇಲ್ಲಿ ಆ್ಯಡ್ ಮಾಡ್ಕೋಬೋದು ಫ್ರೆಂಡ್ಸ್. ನೆಕ್ಸ್ಟ್ ಬ್ರ್ಯಾಂಡಿಂಗ್ನ ಕ್ಲಿಕ್ ಮಾಡೋಣ. ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ನೋಡ್ತಿದ್ರೆ ಪಿಕ್ಚರ್ ಅಂತಿದೆ. ಇದು ಪ್ರೊಫೈಲ್ ಪಿಕ್ಚರ್ ಇದೆ ಫ್ರೆಂಡ್ಸ್. ಇದನ್ನು ನೀವು ಆ್ಯಡ್ ಮಾಡಿರಲಿಲ್ಲ ಅಂದರೆ ಮಾಡ್ಕೊಳ್ಳಿ. ಇದು ಭಾಳ ಇಂಪಾರ್ಟೆಂಟ್ ಇದೆ. ನಿಮ್ಮ ಚಾನಲ್ ಲೋಗೋ ಇರುತ್ತೆ, ನಿಮ್ಮ ಫೋಟೋ ಇರುತ್ತೆ, ಅಥವಾ ಏನಾದರೂ ಒಂದು ಫೋಟೋನ ಇಲ್ಲಿ ಆ್ಯಡ್ ಮಾಡಬೇಕಾಗುತ್ತೆ. ಅದನ್ನು ಆ್ಯಡ್ ಮಾಡ್ಕೊಳ್ಳಿ. ನಿಮಗೆ ಒಂದು ಬ್ರ್ಯಾಂಡ್ ಥರ ಸಿಗುತ್ತೆ. ಅಂದರೆ ನಿಮ್ಮ ಈ ಒಂದು ಲೋಗೋ ನೋಡಿದ್ರೆ ನಿಮ್ಮದೇ ಚಾನಲ್ ಅಂತೇಳಿ ಗೊತ್ತಾಗುತ್ತೆ. ಅದೇ ಆ ರೀತಿ ಈ ಒಂದು ಇಮೇಜ್ನ ನೀವು ಇಲ್ಲಿ ಸೆಟ್ ಮಾಡ್ಕೋಬೇಕು. ಇಲ್ಲಿ ಸೆಟ್ ಮಾಡಿದಾರಾಗಲೇ ಇಲ್ಲಿ ಬ್ಯಾನರ್ ಇಮೇಜ್ ಅಂತಿದೆ. ಇಲ್ಲಿ ಹಿಂದ್ಗಡೆ ಇರುತ್ತೆ ಫ್ರೆಂಡ್ಸ್. ನಿಮ್ಮ ಚಾನಲ್ ಓಪನ್ ಮಾಡಿದ ಮೇಲೆ ಇಲ್ಲಿ ಹಿಂದ್ಗಡೆ ಇರುತ್ತೆ. ಇಲ್ಲಿ ನೀವು ಏನಾದರೂ ಅಲ್ಲಿ ಬರಿಬೋದು. ನಾವು ಯಾವಾಗ ವಿಡಿಯೋನ ಅಪ್ಲೋಡ್ ಮಾಡ್ತೀವಿ, ಈ ಚಾನಲಲ್ಲಿ ಎಂತೆಂಥ ಕಂಟೆಂಟ್ ಸಿಗುತ್ತೆ ಎಲ್ಲನೂ ಅಲ್ಲಿ ಬರಿಬೋದು. ಮತ್ತು ನಿಮ್ಮ ಚಾನಲ್ ಬಗ್ಗೆ ಏನಾದರೂ ಬರಿಬೇಕಿತ್ತು ಅಂತಂದರೆ ಬರಿಬೋದು ಈ ರೀತಿ. ಅದಾದಮೇಲೆ ಇಲ್ಲಿ ವಿಡಿಯೋ ವಾಟರ್ ಮಾರ್ಕ್ ಅಂತಿದೆ. ಇಲ್ಲಿ ಒಂದು ಇಮೇಜ್ನ ಸೆಟ್ ಮಾಡ್ಕೋಬೇಕು ಫ್ರೆಂಡ್ಸ್. ಇಲ್ಲಿ ಅಪ್ಲೋಡ್ ಮಾಡಬೇಕು, ಯಾವುದಾದ್ರೂ ಮಾಡಿ. ಭಾಳಷ್ಟು ಜನ ಏನು ಮಾಡ್ತಾರೆ, ಸಬ್ಸ್ಕ್ರೈಬ್ ಅಂತೇಳಿ ಒಂದು ಇಮೇಜ್ ಇರುತ್ತಲ್ಲ ಅದನ್ನು ಇಲ್ಲಿ ಆ್ಯಡ್ ಮಾಡ್ತಾರೆ. ಇದು ಆ್ಯಡ್ ಮಾಡಿದರೆ ಏನಾಗುತ್ತೆ, ಎಲ್ಲ ವೀಡಿಯೋದಲ್ಲಿ ಕೆಳಗಡೆ ಒಂದು ಸಬ್ಸ್ಕ್ರೈಬ್ ಅಂತೇಳಿ ಒಂದು ಇಮೇಜ್ ಬರುತ್ತೆ. ಮತ್ತು ಇಲ್ಲಾಂದರೆ ನಿಮ್ಮ ಫೋಟೋ ಆಗಲಿ, ನಿಮ್ಮ ಚಾನಲ್ ಫೋಟೋ ಆಗಲಿ ಅದು ಕೂಡ ಅಪ್ಲೋಡ್ ಮಾಡ್ಬೋದು, ನಡೆಯುತ್ತೆ, ಏನೂ ಪ್ರಾಬ್ಲಮ್ ಆಗೋಲ್ಲ. ಇಲ್ಲಿ ಸಬ್ಸ್ಕ್ರೈಬ್ ಅನ್ನೋ ಒಂದು ಇಮೇಜ್ನ ನೀವು ಆ್ಯಡ್ ಮಾಡಿದರೆ ಏನಾಗುತ್ತೆ, ವೀಡಿಯೋ ನೋಡ್ತಾ ಇರ್ತಾರೆ, ನೋಡಬೇಕಾದ್ರೆ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಅಂತೇಳಿ ಇಲ್ಲಿ ಒಂದು ಇಮೇಜ್ ತೋರಿಸ್ತಾ ಇರುತ್ತಲ್ಲ, ನೆನಪೋಗಿತ್ತು ಅಂತಂದರೆ ಅವರು ನೆನಪು ಮಾಡಿಕೊಂಡು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋ ಸಾಧ್ಯತೆ ಜಾಸ್ತಿ ಇರುತ್ತೆ ಫ್ರೆಂಡ್ಸ್. ಇದಾದಮೇಲೆ ನೆಕ್ಸ್ಟ್ ಇಲ್ಲಿ ಬೇಸಿಕ್ ಇನ್ಫೋ ಅಂತಿದೆ, ಅದನ್ನು ಕ್ಲಿಕ್ ಮಾಡೋಣ. ಕ್ಲಿಕ್ ಮಾಡೋದಾದ್ಮೇಲೆ ಇಲ್ಲಿ ಚಾನಲ್ ನೇಮ್ ಇರುತ್ತೆ. ಹ್ಯಾಂಡಲ್ ನೀವು ಸೆಟ್ ಮಾಡಿರಲಿಲ್ಲ ಅಂದರೆ ಹ್ಯಾಂಡಲ್ನ ಸೆಟ್ ಮಾಡ್ಕೋಬೋದು. ಅದಾದಮೇಲೆ ಇಲ್ಲಿ ಡಿಸ್ಕ್ರಿಪ್ಷನ್ ಇದೆ, 1 ಲೈನ್ 2 ಲೈನ್ ಅಷ್ಟೇ ಬರೆದಿದ್ದಾರೆ. ಅದೇ ರೀತಿ ನೀವು ನಿಮ್ಮ ಚಾನಲಲ್ಲಿ ಜಾಸ್ತಿ ಡಿಸ್ಕ್ರಿಪ್ಷನ್ ಬರೀಬೇಕು, ಕೀವರ್ಡ್ಸ್ ಇರಬೇಕು. ನಿಮ್ಮ ಡಿಸ್ಕ್ರಿಪ್ಷನಲ್ಲಿ ಜಾಸ್ತಿ ಕೀವರ್ಡ್ಸ್ ಇತ್ತು ಅಂತಂದರೆ ಯಾರಾದರೂ ಆ ಕೀವರ್ಡ್ಸ್ನ ಸರ್ಚ್ ಮಾಡಿದರೆ ನಿಮ್ಮ ಚಾನಲ್ ಹೈಲೈಟ್ ಆಗುತ್ತೆ, ನಿಮ್ಮ ವೀಡಿಯೋಸ್ ಅವ್ರ ಮುಂದೆ ಬರುತ್ತೆ. ಆವಾಗ ನಿಮ್ಮ ಚಾನಲ್ಗೆ ಸಬ್ಸ್ಕ್ರೈಬರ್ಸ್ ಬರ್ತಾರೆ, ವ್ಯೂಸ್ ಆಗುತ್ತೆ, ನಿಮ್ಮ ಚಾನಲ್ ಗ್ರೋ ಆಗುತ್ತೆ ಫ್ರೆಂಡ್ಸ್. ಈ ರೀತಿ ನೀವು ಮಾಡ್ಕೋಬೋದು. ಮತ್ತು ಲಿಂಕ್ಸ್ ಇದೆ, ನಿಮ್ಮದು ಯಾವುದಾದ್ರೂ ಬೇರೆ ಸೋಷಿಯಲ್ ಮೀಡಿಯಾ ಇತ್ತು ಅಂತಂದರೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಟ್ವಿಟರ್ ಏನಾದರೂ ಇತ್ತು ಅಂತಂದರೆ ಇಲ್ಲಿ ಆ್ಯಡ್ ಮಾಡ್ಕೋಬೋದು ನಿಮ್ಮ ಚಾನಲ್ಗೆ. ಇಷ್ಟು ನೀವು ಮಾಡ್ಕೋಬೇಕಾಗುತ್ತೆ. ಅದಾದಮೇಲೆ ಇಲ್ಲಿ ಕೆಳಗಡೆ ಸೆಟ್ಟಿಂಗ್ಸ್ ಅಂತಿದೆ, ಇದು ಕೂಡ ಭಾಳ ಇಂಪಾರ್ಟೆಂಟ್ ಇದೆ. ಈ ಸೆಟ್ಟಿಂಗ್ಸ್ನ ಕ್ಲಿಕ್ ಮಾಡ್ತೀನಿ.
ಇದನ್ನು ಕೂಡ ಇದು ನೀವು ಸೆಟ್ಟಿಂಗ್ ಮಾಡ್ಕೋಬೇಕು. ಇಲ್ಲಿ ನೋಡ್ತಿದ್ರೆ ಚಾನಲ್ ಅಂತಿದೆ, ಅದನ್ನು ಕ್ಲಿಕ್ ಮಾಡೋಣ. ಕ್ಲಿಕ್ ಮಾಡಿದಾದ್ಮೇಲೆ ಇಲ್ಲಿ ನೋಡ್ತಿದ್ರೆ ಇಲ್ಲಿ ಕಂಟ್ರಿನ ಸೆಲೆಕ್ಟ್ ಮಾಡ್ಕೋಬೇಕು. ಇಲ್ಲಿ ಕಂಟ್ರಿ ಅವ್ರು ಸೆಲೆಕ್ಟ್ ಮಾಡಿಲ್ಲ, ಸೆಲೆಕ್ಟ್ ಮಾಡ್ಕೋಬೇಕು ಯಾವ ಕಂಟ್ರಿ ಅಂತಿದೆ. ಈಗ ಇಂಡಿಯಾ ಇದೆಯಲ್ಲ, ಇಂಡಿಯಾ ಅಂತ ಸೆಲೆಕ್ಟ್ ಮಾಡ್ಕೋಬೇಕು. ಕೀವರ್ಡ್ಸ್ ಅಂತ ಹೇಳಿದರೆ ಇಲ್ಲಿ ಕೀವರ್ಡ್ಸ್ ಹಾಕಿದ್ದಾರೆ, ತುಂಬ ಚೆನ್ನಾಗಿ ಹಾಕಿದ್ದಾರೆ. ಈ ರೀತಿ ನೀವು ಹಾಕಿರಲಿಲ್ಲ ಅಂದರೆ ಹಾಕ್ಕೊಳ್ಳಿ. ಅದೇ ರೀತಿ ಇಲ್ಲಿ ಅಡ್ವಾನ್ಸ್ ಸೆಟ್ಟಿಂಗ್ಸ್ ಅಂತಿದೆ. ಇಲ್ಲಿ ನೋಡ್ತಿದ್ರೆ ಡು ಯು ವಾಂಟ್ ಟು ಸೆಟ್ ಯುವರ್ ಚಾನಲ್ ಆ್ಯಸ್ ಮೇಡ್ ಫಾರ್ ಕಿಡ್ಸ್ ಅಂತಿದೆ. ಇಲ್ಲಿ ನೀವು ನಿಮ್ಮ ಚಾನಲ್ ಕಿಡ್ಸ್ ಬಗ್ಗೆ ಇತ್ತು ಅಂತಂದರೆ ಆವಾಗ ಎಸ್ ಅಂತೇಳಿ ಕ್ಲಿಕ್ ಮಾಡಿ. ಅಥವಾ ಭಾಳಷ್ಟು ಚಾನಲ್ ಕಿಡ್ಸ್ ಬಗ್ಗೆ ಇರೋದಿಲ್ಲ, ಅದಕ್ಕೋಸ್ಕರ ನೀವು ಇಲ್ಲಿ ನೋಡ್ತೀರ ನೋ ಸೆಟ್ ದ ಚಾನಲ್ ಆ್ಯಸ್ ನಾಟ್ ಮೇಡ್ ಫಾರ್ ಕಿಡ್ಸ್ ಅಂತೇಳಿ ಸೆಲೆಕ್ಟ್ ಮಾಡಿಕೊಂಡು ಸೆಟ್ ಮಾಡಿ ಇಲ್ಲಿ ಇಡಬೇಕು ಫ್ರೆಂಡ್ಸ್. ಭಾಳಷ್ಟು ಜನ ಈ ಒಂದು ಸೆಟ್ಟಿಂಗ್ಸ್ನ ಇಟ್ಟಿರ್ತಾರೆ, ಐ ವಾಂಟ್ ಟು ರಿವ್ಯೂ ದಿ ಸೆಟ್ಟಿಂಗ್ಸ್ ಫಾರ್ ಎವ್ರಿ ವೀಡಿಯೋ ಅಂತೇಳಿ. ಇದರಿಂದ ಏನಾಗುತ್ತೆ, ಯೂಟ್ಯೂಬ್ಗೆ ಗೊತ್ತಾಗಲ್ಲ ಇದು ಯಾವುದು ಚಾನಲ್ ಇದೆ, ಕಿಡ್ಸ್ ರಿಲೇಟೆಡ್ ಚಾನಲ್ ಇದೆಯಾ ಅಥವಾ ದೊಡ್ಡವ್ರದ್ದು ರಿಲೇಟೆಡ್ ಚಾನಲ್ ಇದೆ ಅಂತೇಳಿ ಗೊತ್ತಾಗಲ್ಲ. ಅದಕ್ಕಾಗಿ ಚಾನಲ್ನಲ್ಲಿ ಪ್ರಾಬ್ಲಮ್ ಆಗೋ ಸಾಧ್ಯತೆ ಇರುತ್ತೆ. ಅದಕ್ಕೋಸ್ಕರ ಇಲ್ಲಿ ನೋಡ್ತಿದ್ರೆ ನೋ ಸೆಟ್ ದಿಸ್ ಚಾನಲ್ ಆ್ಯಸ್ ನಾಟ್ ಮೇಡ್ ಫಾರ್ ಕಿಡ್ಸ್ ಅಂತೇಳಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಮಾಡ್ಕೊಂಡು ಆದಮೇಲೆ ಇಲ್ಲಿ ನೋಡ್ತಿದ್ರೆ ಕೆಳಗಡೆ ಸೇವ್ ಅಂತಿದೆ, ಅದನ್ನು ಕ್ಲಿಕ್ ಮಾಡಿದರೆ ಸೇವ್ ಆಗುತ್ತೆ. ಈಗ ನಾನು ಈ ಚಾನಲ್ನ ಸೇವ್ ಮಾಡಿದ್ದೀನಿ. ಅದೇ ರೀತಿ ಮತ್ತು ಇನ್ನೂ ಸೆಟ್ಟಿಂಗ್ಸ್ ಏನಿದೆ ನೋಡೋಣ. ಈಗ ಅಡ್ವಾನ್ಸ್ ಸೆಟ್ಟಿಂಗ್ಸ್ ಆಯಿತು. ಫೀಚರ್ಡ್ ಎಲಿಜಿಬಿಲಿಟಿ ಅಂತಿದೆ, ಇದೆಲ್ಲ ಏನು ಸೆಟ್ಟಿಂಗ್ ಮಾಡೋ ಅವಶ್ಯಕತೆ ಇಲ್ಲ. ಇಲ್ಲಿ ಅಪ್ಲೋಡ್ ಡಿಫಾಲ್ಟ್ಸ್ ಅಂತಿದೆ, ಅಲ್ಲೂ ಕೂಡ ನೀವು ಸೆಲೆಕ್ಟ್ ಮಾಡಿಕೊಂಡು ಏನಾದರೂ ಇಲ್ಲಿ ಆ್ಯಡ್ ಮಾಡ್ಬೋದು. ಇಲ್ಲಿ ನೋಡ್ತಾ ಇದ್ದೀರಾ ಟೈಟಲ್ನ ಆ್ಯಡ್ ಮಾಡಿದರೆ ಎಲ್ಲ ವೀಡಿಯೋಸ್ ನೀವು ಅಪ್ಲೋಡ್ ಮಾಡಿದಾಗ ಇಲ್ಲಿ ಟೈಟಲ್ ಆಟೋಮೆಟಿಕ್ಕಾಗಿ ಬರುತ್ತೆ. ಡಿಸ್ಕ್ರಿಪ್ಷನ್ ಆಟೋಮೆಟಿಕ್ಕಾಗಿ ಬರಬೇಕು ಅಂತಂದರೆ ಇಲ್ಲಿ ಡಿಸ್ಕ್ರಿಪ್ಷನ್ ಬರೀಬೇಕು. ಇಲ್ಲಿ ವೀಡಿಯೋ ವಿಸಿಬಿಲಿಟಿನ ನೀವು ಯಾವಾಗಲೂ ಅನ್ಲಿಸ್ಟೆಡ್ನಲ್ಲಿ ಸೆಲೆಕ್ಟ್ ಮಾಡಿ ಇಟ್ಕೊಳ್ಳಿ ಫ್ರೆಂಡ್ಸ್. ಯಾವಾಗಲೂ ಪಬ್ಲಿಕ್ ಇಟ್ಟರೆ ನೀವು ಅಪ್ಲೋಡ್ ಮಾಡಿದಾದಮೇಲೆ ನಿಮಗೆ ಎಡಿಟ್ ಮಾಡೋಕ್ಕೆ ಆಗಲ್ಲ, ಅದಕ್ಕೋಸ್ಕರ ಅನ್ಲಿಸ್ಟೆಡ್ನಲ್ಲಿ ಇಟ್ಕೊಳ್ಳಿ. ಮತ್ತು ಟ್ಯಾಗ್ಸ್ ಕೂಡ ನೀವು ಆಟೋಮೆಟಿಕ್ಕಾಗಿ ಟ್ಯಾಗ್ಸ್ ಬರಬೇಕಿತ್ತು ಅಂತಂದರೆ ವೀಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ಆಟೋಮೆಟಿಕ್ಕಾಗಿ ಟ್ಯಾಗ್ಸ್ ಬರಬೇಕಿತ್ತು ಅಂತಂದರೆ ಇಲ್ಲಿ ಟ್ಯಾಗ್ಸ್ನ ಇಲ್ಲಿ ಆ್ಯಡ್ ಮಾಡಿ ಇಟ್ಕೊಳ್ಳಿ. ಯಾಕಂದರೆ ಒಂದೊಂದು ಟ್ಯಾಗ್ಸ್ ಎಲ್ಲ ವೀಡಿಯೋದಲ್ಲಿ ಬೇಕಾಗಿರುತ್ತೆ. ಫಾರ್ ಎಕ್ಸಾಂಪಲ್ ನನ್ನ ಟ್ಯಾಗ್ಸ್ನಲ್ಲಿ ಸಜ್ಜನ್ ಟೆಕ್ ಚಾನಲ್ ಅಂತೇಳಿ ಒಂದು ಟ್ಯಾಗ್ ಹಾಕಿರ್ತೀನಿ, ಮತ್ತು ಇನ್ನೂ ಒಂದು ಕನ್ನಡ ಅಂತೇಳಿ ಒಂದು ಟ್ಯಾಗ್ ಹಾಕಿರ್ತೀನಿ. ಈ ಎರಡು ಟ್ಯಾಗ್ ಎಲ್ಲ ವೀಡಿಯೋಸ್ದಲ್ಲೂ ಬೇಕಾಗುತ್ತೆ. ಬೇರೆ ಟ್ಯಾಗ್ಸ್ ಟೈಟಲ್ ರಿಲೇಟೆಡ್, ಕಾಂಟೆಂಟ್ ರಿಲೇಟೆಡ್ ಇರುತ್ತೆ. ಈ ಟ್ಯಾಗ್ ಎಲ್ಲ ವೀಡಿಯೋಸ್ಗೆ ಬೇಕಾಗುತ್ತೆ, ಚಾನಲ್ ರಿಲೇಟೆಡ್ ಇದೆ. ಅದೇ ರೀತಿ ನಿಮ್ಮ ಚಾನಲ್ದು ಒಂದು ಟ್ಯಾಗ್ನ ಇಲ್ಲಿ ಆ್ಯಡ್ ಮಾಡ್ಬೋದು. ನಿಮ್ಮ ಚಾನಲ್ ಯಾವ ಕ್ಯಾಟಗರಿದಿದೆ ಅದ್ರ ರಿಲೇಟೆಡ್ ಒಂದು ಮಾಡ್ಬೋದು. ಮತ್ತು ನಿಮ್ಮ ಚಾನಲ್ ಕನ್ನಡ ಇತ್ತು ಅಂತಂದರೆ ಕನ್ನಡ ಅಂತೇಳಿ ಮಾಡ್ಬೋದು. ಈ ಥರ ಟ್ಯಾಗ್ ಆ್ಯಡ್ ಮಾಡಿದರೆ ನಿಮ್ಮ ಚಾನಲ್ಗೆ ವ್ಯೂಸ್ ಬರುತ್ತೆ ಫ್ರೆಂಡ್ಸ್. ಇದು ಆಟೋಮೆಟಿಕ್ಕಾಗಿ ಬರಬೇಕು ಅಂತಂದರೆ ಈ ರೀತಿ ಆ್ಯಡ್ ಮಾಡ್ಬೋದು. ಮತ್ತು ಇಲ್ಲಿ ಅಡ್ವಾನ್ಸ್ ಸೆಟ್ಟಿಂಗ್ಸ್ ಅಂತಿದೆ, ಅದನ್ನು ಕ್ಲಿಕ್ ಮಾಡೋಣ. ಕ್ಲಿಕ್ ಮಾಡಿದಾದ್ಮೇಲೆ ಇಲ್ಲಿ ನೋಡ್ತಿದ್ರೆ ಲೈಸೆನ್ಸ್ ಕ್ಯಾಟಗರಿನ ನೀವು ಸೆಲೆಕ್ಟ್ ಮಾಡ್ಕೋಬೇಕು. ಯಾವ ಕ್ಯಾಟಗರಿ ಇದೆ ಅಂತೇಳಿ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕು. ಇದು ರಂಗೋಲಿ ಚಾನಲ್ ಇದೆ, ಅದಕ್ಕೋಸ್ಕರ ಈ ಒಂದು ಕ್ಯಾಟಗರಿ ಎಜುಕೇಷನ್ ರಿಲೇಟೆಡ್ ಇದೆ. ಯಾಕಂದರೆ ಇದು ರಂಗೋಲಿ ಯಾವ ಥರ ಹಾಕಬೇಕು, ಯಾವ ಥರ ಡ್ರಾ ಮಾಡಬೇಕು ಎಲ್ಲನೂ ಎಜುಕೇಟ್ ಮಾಡುತ್ತೆ. ಬೇರೆ ಯಾರು ವ್ಯೂವರ್ಸ್ಗೆ ಎಲ್ರಿಗೂ ಎಜುಕೇಟ್ ಮಾಡುತ್ತೆ. ಅಂದರೆ ಒಂದು ಇನ್ಫಾರ್ಮೇಷನ್ ಕೊಡುತ್ತೆ, ತಿಳಿಸ್ಕೊಡುತ್ತೆ, ಕಲಿಸ್ಕೊಡುತ್ತೆ. ಅದಕ್ಕೋಸ್ಕರ ಇದು ಎಜುಕೇಷನ್ ರಿಲೇಟೆಡ್ ಆಗುತ್ತೆ. ಇದು ನೆನ್ಪಿಟ್ಕೊಳ್ಳಿ. ಯಾರ್ಯಾರು ರಂಗೋಲಿ ಚಾನಲ್ ಇದೆ ಈ ಒಂದು ಕ್ಯಾಟಗರಿನ ಸೆಲೆಕ್ಟ್ ಮಾಡ್ಕೊಂಡು ಇಟ್ಕೊಳ್ಳಿ. ಈಗ ನೋಡ್ತಿದ್ರೆ ಆಟೋಸ್ ಆ್ಯಂಡ್ ವೆಹಿಕಲ್ಸ್, ಇದು ರಂಗೋಲಿ ಆಟೋಸ್ ಆ್ಯಂಡ್ ವೆಹಿಕಲ್ಸ್ ರಿಲೇಟೆಡ್ ಅಲ್ಲ, ಕಾಮಿಡಿ ಅಲ್ಲ, ಎಂಟರ್ಟೈನ್ಮೆಂಟ್ ಕೊಡುವಂಥದ್ದು ಕೂಡ ಅಲ್ಲ, ಮತ್ತು ಫಿಲ್ಮ್ ಆ್ಯನಿಮೇಷನ್ ಅಲ್ಲ, ಗೇಮಿಂಗ್ ಅಲ್ಲ, ಔಟು ಅಲ್ಲ, ಮ್ಯೂಸಿಕ್ ಅಲ್ಲ. ನೀವು ನಿಮ್ಮ ಕ್ಯಾಟಗರಿ ಯಾವ್ದು ಬರುತ್ತೆ ಇದರಲ್ಲಿ ನೀವು ನೆನ್ಪು ಮಾಡ್ಕೊಳ್ಳಿ. ಅಂದರೆ ತಿಳ್ಕೊಳ್ಳಿ ಅದ್ರ ರಿಲೇಟೆಡ್ ಇದೆಯಾ, ಇದ್ರ ರಿಲೇಟೆಡ್ ಇದೆಯಾ ಅಂತೇಳಿ ತಿಳ್ಕೊಂಡಾದ್ಮೇಲೆ ಇದರಲ್ಲಿ ಯಾವುದು ನಿಮಗೆ ಅದ್ರ ರಿಲೇಟೆಡ್ ಅನಿಸುತ್ತೆ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಈಗ ಇದು ರಂಗೋಲಿ ಚಾನಲ್ ಇದೆ, ಅದಕ್ಕೋಸ್ಕರ ಇದು ಎಜುಕೇಷನ್ ರಿಲೇಟೆಡ್ ಆಗುತ್ತೆ. ಎಜುಕೇಷನ್ ಅಂತ ಸೆಲೆಕ್ಟ್ ಮಾಡ್ಕೋತೀನಿ. ಅದಾದಮೇಲೆ ಇಲ್ಲಿ ನೋಡ್ತಿದ್ರೆ ವೀಡಿಯೋ ಲ್ಯಾಂಗ್ವೇಜ್ ಇದೆ. ಇದು ಇದರಲ್ಲಿ ವೀಡಿಯೋ ಲ್ಯಾಂಗ್ವೇಜ್ ಏನಿರೋದಿಲ್ಲ, ಇಲ್ಲಿ ಮ್ಯೂಸಿಕ್ ಇರುತ್ತೆ, ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಇರುತ್ತೆ. ಅದಕ್ಕೋಸ್ಕರ ಇದನ್ನು ನಾನು ಸೆಲೆಕ್ಟ್ ಮಾಡ್ಕೊಳ್ಳಲ್ಲ. ನಿಮ್ಮದು ಯಾವ್ದು ಲ್ಯಾಂಗ್ವೇಜಲ್ಲಿ ನೀವು ಮಾತಾಡ್ತಾ ಇದ್ದರೆ ನಿಮ್ಮ ಚಾನಲ್ ವೀಡಿಯೋಸ್ ಇರುತ್ತಲ್ಲ ಅವು ಇಂಗ್ಲೀಷ್ನಲ್ಲಿ ಮಾತಾಡ್ತಾರೆ, ಇಂಗ್ಲೀಷ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಹಿಂದಿ ಆದರೆ ಹಿಂದಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಕನ್ನಡದಲ್ಲಿ ಮಾತಾಡ್ತಿದ್ರೆ ಕನ್ನಡ ಅಂತೇಳಿ ಸೆಲೆಕ್ಟ್ ಮಾಡ್ಕೊಳ್ಳಿ ಇಲ್ಲಿ. ಅದಾದಮೇಲೆ ಕ್ಯಾಪ್ಷನ್ ಸರ್ಟಿಫಿಕೇಷನ್ ಇದೇನು ಬೇಕಾಗಲ್ಲ. ಇಲ್ಲಿ ಟೈಟಲ್ ಆ್ಯಂಡ್ ಡಿಸ್ಕ್ರಿಪ್ಷನ್ ಲ್ಯಾಂಗ್ವೇಜ್ ಅಂತ ಕೇಳ್ತಾ ಇದೆ. ಇಲ್ಲಿ ಟೈಟಲ್ ಮತ್ತು ಡಿಸ್ಕ್ರಿಪ್ಷನ್ ಲ್ಯಾಂಗ್ವೇಜ್ ಯಾವುದರಲ್ಲಿ ಇರುತ್ತೆ, ಕನ್ನಡದಲ್ಲಿ ಬರೀತೀರಾ, ಇಂಗ್ಲೀಷ್ನಲ್ಲಿ ಬರೀತೀರಾ, ಎಲ್ಲನೂ ಇಲ್ಲಿ ನೀವು ಸೆಲೆಕ್ಟ್ ಮಾಡ್ಕೊಂಡು ಇಟ್ಕೊಂಡ್ರೆ ಅದರ ಪ್ರಕಾರ ನಿಮ್ಮ ಚಾನಲ್ಗೆ ವ್ಯೂಸ್ ಬರೋ ಥರ ಯೂಟ್ಯೂಬ್ ಮಾಡುತ್ತೆ ಫ್ರೆಂಡ್ಸ್. ಅದಕ್ಕೋಸ್ಕರ ಇವೆಲ್ಲ ಸೆಟ್ಟಿಂಗ್ಸ್ನ ನೀವು ಮಾಡ್ಕೋಬೇಕು. ಈ ಚಾನಲ್ನಲ್ಲಿ ಟೈಟಲ್ ಮತ್ತು ಡಿಸ್ಕ್ರಿಪ್ಷನ್ ಎಲ್ಲನೂ ಇಂಗ್ಲೀಷ್ನಲ್ಲಿ ಇರುತ್ತೆ. ಅದಕ್ಕೋಸ್ಕರ ನಾನು ಇಂಗ್ಲೀಷ್ ಅಂತೇಳಿ ಸೆಲೆಕ್ಟ್ ಮಾಡ್ಕೋತೀನಿ. ಇಂಗ್ಲೀಷನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಮಾಡ್ಕೊಂಡು ಆದಮೇಲೆ ಇಲ್ಲಿ ನೋಡ್ತಿದ್ರೆ ಕಮೆಂಟ್ಸ್ ರಿಲೇಟೆಡ್ ಒಂದು ಸೆಟ್ಟಿಂಗ್ಸ್ ಇದೆ. ಅಲೋ ಆಲ್ ಕಮೆಂಟ್ಸ್ ಅಂತಿದೆ, ಮತ್ತು ಹೋಲ್ಡ್ ಆಲ್ ಕಮೆಂಟ್ಸ್ ಫಾರ್ ವ್ಯೂ, ಡಿಸೇಬಲ್ ಕಮೆಂಟ್ಸ್ ಇದೆ. ಇಲ್ಲಿ ನೋಡ್ತಿದ್ರೆ ಹೋಲ್ಡ್ ಪೊಟೆನ್ಷಿಯಲ್ ಇನ್ ಅಪ್ರೋಪ್ರಿಯೇಟ್ ಕಮೆಂಟ್ಸ್ ಇದನ್ನು ನೀವು ಸೆಟ್ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಅದಾದಮೇಲೆ ಇಲ್ಲಿ ನೋಡ್ತಿದ್ರೆ ಶೋ ಹೌ ಮೆನಿ ವ್ಯೂವರ್ಸ್ ಲೈಕ್ ದಿಸ್ ವಿಡಿಯೋ, ಲೈಕ್ ಮಾಡಿದವ್ರು ಶೋ ಮಾಡಬೇಕಿತ್ತು ಅಂತಂದರೆ ಇದು ರೈಟ್ ಮಾರ್ಕ್ ಮಾಡ್ಕೋಬೇಕು, ಚೆಕ್ ಮಾರ್ಕ್ ಮಾಡ್ಕೋಬೇಕು. ಅದಾದಮೇಲೆ ಇಲ್ಲಿ ಸೇವ್ ಅಂತಿದೆ, ಅದನ್ನು ಸೇವ್ ಮಾಡ್ಕೋಬೇಕು ಫ್ರೆಂಡ್ಸ್.
ಇಷ್ಟು ಸೆಟ್ಟಿಂಗ್ಸ್ನ ನೀವು ಮಾಡಿಕೊಂಡ್ರೆ ನಿಮ್ಮ ಚಾನಲ್ ಬೇಗ ಗ್ರೋ ಆಗುತ್ತೆ, ಯಾವುದೇ ಪ್ರಾಬ್ಲಮ್ ಬರಲ್ಲ ಫ್ರೆಂಡ್ಸ್. ಈ ಎಲ್ಲ ಸೆಟ್ಟಿಂಗ್ಸ್ನ ಭಾಳ ಇಂಪಾರ್ಟೆಂಟ್ ಇದೆ. ಹೊಸ ಯೂಟ್ಯೂಬರ್ಸ್ ಇದನ್ನು ಮಾಡ್ಕೊಳ್ಳಲ್ಲ, ಭಾಳಷ್ಟು ಜನಕ್ಕೆ ಗೊತ್ತಿರಲ್ಲ. ಅದಕ್ಕೋಸ್ಕರ ನಿಮ್ಗೆ ತಿಳಿಸಿದ್ದೀನಿ. ಈ ವಿಡಿಯೋನ 1 ಬಾರಿ ಅಥವಾ 2 ಬಾರಿ ನೋಡಿಕೊಂಡು ಎಲ್ಲ ಸೆಟ್ಟಿಂಗ್ಸ್ನ ನೀಟಾಗಿ ಮಾಡ್ಕೊಳ್ಳಿ. ನಿಮ್ಮ ಚಾನಲ್ ಗ್ರೋ ಬೇಗ ಆಗುತ್ತೆ, ವ್ಯೂಸ್ ಬರುತ್ತೆ, ಸಬ್ಸ್ಕ್ರೈಬರ್ಸ್ ಬರುತ್ತೆ, ಎಲ್ಲ ಬರುತ್ತೆ ಫ್ರೆಂಡ್ಸ್. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಲಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ಯೂಟ್ಯೂಬ್ ರಿಲೇಟೆಡ್ ವೀಡಿಯೋಸ್ ಅಪ್ಲೋಡ್ ಮಾಡ್ತಾ ಇರ್ತೀನಿ ನನ್ನ ಚಾನಲ್ನಲ್ಲಿ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ವೆರಿ ಮಚ್.